ಒನ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರಿಶ್ರೀ. ಪೂಜಾರಿ ಕಾಲಿನಿಂದ ಒದ್ದರೆ ಮೋಕ್ಷ ಸಿಗುತ್ತದೆ ಎಂದು ಇಲ್ಲಿನ ಭಕ್ತರು ನಂಬುತ್ತಾರೆ. ಕಾಲಿನಿಂದ ಒದ್ದವರು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಹೊರಡುತ್ತಾರೆ. ಈ ಭಕ್ತಿಯ ಕಾಲಿನ ವಧೆ ಕ್ರೀಡೆಯನ್ನು ನೋಡಲು ಆಂಧ್ರದ ಕರ್ನೂಲ್ ಜಿಲ್ಲೆಗೆ ಹೋಗಬೇಕು. ಕರ್ನೂಲ್ ಜಿಲ್ಲೆಯ ಆಲೂರು ಕ್ಷೇತ್ರದ ಅಸ್ಪರಿ ಮಂಡಲದ ಚಿನ್ನಹೊತ್ತೂರು ಗ್ರಾಮದಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ರಥೋತ್ಸವ ನಡೆಯುತ್ತದೆ. ಈ ಉತ್ಸವಗಳ ಕೊನೆಯ ದಿನ ಸಂಜೆ ದೇವಾಲಯದ ಆವರಣದಲ್ಲಿ ಶಿವ ಪಾರ್ವತಿಯರ ವಿವಾಹವನ್ನು ನೆರವೇರಿಸಲಾಗುತ್ತದೆ. ಮಹಾಯೋಗಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು ಶಿವನ ಭಕ್ತರಾಗಿದ್ದರು ಮತ್ತು ಅವರು 500 ವರ್ಷಗಳ ಹಿಂದೆ ದೇವಾಲಯವನ್ನು ನಿರ್ಮಿಸಿದರು ಎಂದು ಇತಿಹಾಸ ಹೇಳುತ್ತದೆ. ಕರ್ನಾಟಕದಲ್ಲಿ ಪ್ರತಿ ವರ್ಷ ಹಂಪಿ ವಿರೂಪಾಕ್ಷ ಸ್ವಾಮಿ ರಥೋತ್ಸವ ನಡೆಯುವ ರೀತಿಯಲ್ಲಿಯೇ ಚಿನ್ನಹೊತ್ತೂರಿನಲ್ಲಿಯೂ ಮಹಾಯೋಗಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ಉತ್ಸವವು ನಡೆಯುತ್ತದೆ ಭಕ್ತರು ಹೇಳುತ್ತಾರೆ. ಉತ್ಸವದ ಕೊನೆಯ ದಿನದಂದು ದೇಗುಲದ ಆವರಣದಲ್ಲಿ ಶಿವ ಪಾರ್ವತಿ ಕಲ್ಯಾಣವನ್ನು ಮಹಾಯೋಗಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು ಮಾಡಿದರು ಎಂದು ಇತಿಹಾಸ ಹೇಳುತ್ತದೆ. ಶಿವ ಪಾರ್ವತಿಯರ ಕಲ್ಯಾಣದಲ್ಲಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ ಭಕ್ತರು ಕೆಲ ತಪ್ಪುಗಳನ್ನು ಮಾಡಿದಾಗ ಶಿವನ ಸ್ವರೂಪನಾದ ವೀರಭದ್ರನು ಆಕ್ರೋಶ ವ್ಯಕ್ತಪಡಿಸುತ್ತಾನೆ ಎಂದು ಭಕ್ತರು ಹೇಳುತ್ತಾರೆ. ವೀರಭದ್ರ ಸ್ವಾಮಿಯು ದೇವಾಲಯದ ಅರ್ಚಕನ ರೂಪದಲ್ಲಿ ದೇವಾಲಯದಲ್ಲಿರುವ ತ್ರಿಕೋಲವನ್ನು ತೆಗೆದುಕೊಂಡು ತನ್ನ ನೆತ್ತಿಯ ಮೇಲೆ ಶಿವ ಪಾರ್ವತಿಯನ್ನು ವಿಧಿವಿಧಾನಗಳಿಂದ ಇಟ್ಟುಕೊಂಡು ಕೋಪದಿಂದ ಕುಣಿಯುತ್ತಾ ತನ್ನ ಕಾಲಿನಿಂದ ಭಕ್ತರನ್ನು ಒದೆಯುತ್ತಾನೆ ಎಂದು ದೇವಾಲಯದ ಇತಿಹಾಸ ಹೇಳುತ್ತದೆ. ಸುಮಾರು 500 ವರ್ಷಗಳ ಹಿಂದಿನ ಈ ಭಕ್ತಿ ಕ್ರೀಡೆಯನ್ನು ಅಲ್ಲಿ ಇಂದಿಗೂ ಮುಂದುವರಿಸುತ್ತಾರೆ ಎಂದು ಹೇಳಲಾಗುತ್ತದೆ. చిన్నోతు గ్రామం సిద్ధరామేశ్వర జాతరలో ఇది కార్యక్రమం చేసేది సంవత్సరానికి ఒకసారి పూజారి కాలుతో తోనేసుకుంటే ఏటా పంటలో బాగా పండుతామని మా ప్రజలు కోరుతున్నారు. అందుకై మేము ఈ కార్ಯಕ್ರಮ చేస్తున్నాము ఏటా. ಇಂದಿಗೂ ದೇವಾಲಯದಲ್ಲಿ ಶಿವ ಪಾರ್ವತಿಯರ ಕಲ್ಯಾಣದ ನಂತರ ಭಕ್ತರು ದೇವಸ್ಥಾನದ ಮುಂದೆ ಸಾಲುಗಟ್ಟಿ ನಿಲ್ಲುತ್ತಾರೆ. ದೇವಾಲಯದ ಪೂಜಾರಿ ಒಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ದೇವರುಗಳ ವಿಗ್ರಹವನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಕುಣಿಯುತ್ತಾ ದೇವಾಲಯದಿಂದ ಹೊರಗೆ ಭಕ್ತರನ್ನು ಒದೆಯುತ್ತಾ ಓಡುತ್ತಾನೆ. ಕಾಲಿನ ವಧೆ ತಿಂದ ಭಕ್ತರು ದೇವರಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ತೆರಳುತ್ತಾರೆ. ಇದರಿಂದ ಅವರಿಗೆ ಮೋಕ್ಷ ದೊರೆಯುತ್ತದೆ ಎಂದು ನಂಬಿಕೆ ವ್ಯಕ್ತಪಡಿಸುತ್ತಿದ್ದಾರೆ. ಪೂಜಾರಿಯ ಬಂಧುಗಳ ಸೇವಾ ಕಾರ್ಯಕ್ರಮ ಮುಗಿದ ನಂತರ ಸ್ವಾಮಿಯ ಭಕ್ತರು ಪನ್ನೀರಿನಿಂದ ವಸಂತೋತ್ಸವ ನಡೆಸುತ್ತಾರೆ. ದೇವರ ವಸಂತೋತ್ಸವದ ಮುಗಿದ ಕೂಡಲೇ ಗ್ರಾಮದಲ್ಲಿ ವಿಶೇಷವಾಗಿ ತಯಾರಿಸಿದ ದೊಡ್ಡ ಹೊಂಡಗಳಿಗೆ ಗ್ರಾಮಸ್ಥರು ಗುಲಾಬಿ ಬಣ್ಣದ ನೀರು ತುಂಬಿ ಆ ಗುಲಾಬಿ ಬಣ್ಣದ ನೀರಿನಿಂದ ವಸಂತೋತ್ಸವವನ್ನು ಆಚರಿಸುತ್ತಾರೆ. ಹೌದು ವೀಕ್ಷಕರೇ, ಮಹಾಯೋಗಿ ಸಿದ್ದರಾಮೇಶ್ವರರು ದೇವಾಲಯದಲ್ಲಿ ನಡೆಸಿದ ಶಿವ ಪಾರ್ವತಿಯ ಕಲ್ಯಾಣೋತ್ಸವದಲ್ಲಿ ಭಕ್ತರು ಮಾಡಿರುವ ತಪ್ಪುಗಳಿಗೆ ವೀರಭದ್ರನು ಆಕ್ರೋಶಗೊಂಡು ಪೂಜಾರಿಯ ರೂಪದಲ್ಲಿ ಭಕ್ತರಿಗೆ ನೀಡುತ್ತಿದ್ದ ಶಿಕ್ಷೆ ಇಂದಿಗೂ ರೂಢಿಯಲ್ಲಿರುವುದು ಮಾತ್ರ ಸತ್ಯ. ಇದಕ್ಕೆ ಹೇಳೋದೇನೋ ಜನ ಮರಳೋ ಜಾತ್ರೆ ಮರಳೋ ಅಂತ. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಕನ್ನಡ. ನಾವು ಪ್ರತಿಕ್ಷಣ ಪ್ರಜಾಪರ.